ಇವತ್ತು ಗುರುವಾರ ಆಗಿದ್ದರಿಂದ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗುವಂಥದ್ದು ರೂಢಿ ನನಗೆ. ಪ್ರತಿ ಗುರುವಾರ ಸಾಧ್ಯವಾದಷ್ಟು ಮಟ್ಟಿಗೆ ಹೋಗ್ತಾ ಇರ್ತೀನಿ. ಹಂಗೇ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿ ಸ್ನಾನ ಮಾಡಿ ಆಮೇಲೆ ಮನೇಲಿ ಸಾಯಿಬಾಬನ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದೆ. ಇವತ್ತು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಆರತಿ ಮುಗ್ದೋಗಿತ್ತು. ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಮಾಡ್ತಾರಲ್ವ ಗುರುವಾರ. ಬೆಳಗ್ಗೆದು ಆರತಿ ಅವಾಗ ತಾನೇ ಮುಗಿದು ಊಟ ಅನ್ನಪ್ರಸಾದ ನೀಡ್ತಾಯಿದ್ರು. ನಾನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಯ್ತು. ಅಂತೂ ಇಂತೂ ಪ್ರಸಾದ ಸಿಕ್ತೆ ಅಂತೂ ಇರಲಿಲ್ಲ. ಕಡೆಯಲ್ಲಿ ಅನ್ನ ಸಾರು 2 ಮಿಕ್ಸ್ ಮಾಡಿಬಿಟ್ಟು ಇದ್ದಂಥ ಜನಗಳಿಗೆ ಕೊಡ್ತಾಯಿದ್ರು. ನನಗೆ ಪ್ರಸಾದ ಅಂತೂ ಸಿಕ್ತು. ಅಲ್ಲೇ ಊಟ ಮಾಡಿಕೊಂಡು ಬರಬೇಕಾದ್ರೆ ದೇವಸ್ಥಾನದ ಹತ್ರ ಒಂದಷ್ಟು ತರಕಾರಿ, ಅವರೆಕಾಳು, ಬದನೆಕಾಯಿ ಎಲ್ಲ ತಗೊಂಡು ಬಂದೆ. ಬೆಂಗಳೂರಲ್ಲಿ ಅವರೆಕಾಯಿ ಸೀಸನ್ನು ಅಂತ ಕಾಯಬೇಕು ಅಂತೇನಿಲ್ಲ ರೀ. ವರ್ಷ ಪೂರ್ತಿ ಅವರೆಕಾಯಿ ಸಿಗ್ತಾ ಇರುತ್ತೆ, ವರ್ಷ ಪೂರ್ತಿ ಮಾವಿನ ಹಣ್ಣು ಸಿಗ್ತಾ ಇರುತ್ತೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊಗಡಿರಲ್ಲ, ಅದು ಬೇರೆ ಪ್ರಶ್ನೆ. ಆದರೂ ತಿನ್ನಬೇಕು ಅಂತಂದಾಗ ತಗೊಂಡು ತಿನ್ಬೋದು. ಹಾಗೆ ನಾನು ಬರಬೇಕಾದ್ರೆ ಒಂದಷ್ಟು ಸುಲಿದಿರೋಂಥ ಅವರೆಕಾಳು 1 ಪಾವು ತೊಗೊಂಡು ಬಂದೆ. 120 ರೂಪಾಯಿ ಹೇಳಿದ್ರು, 100 ರೂಪಾಯಿ ಕೊಟ್ಟರು. ನೋಡಿ, ಅನ್ನ ಸಾರು 2 ಮಿಕ್ಸ್ ಮಾಡಿಬಿಟ್ಟು ಕಡೆಯಲ್ಲಿ ಕೊಟ್ಟಂಥದ್ದು. ಒಟ್ಟಿನಲ್ಲಿ ಪ್ರಸಾದ ಅಂತ ಸಿಕ್ತಲ್ಲ, ಅದೇ ಒಂದು ಖುಷಿ ಕೊಡೋವಂಥ ವಿಚಾರ. ಜೀವನದಲ್ಲಿ ಹಂಗೆ ಅಲ್ವಾ, ಬೇಕಾದವರೆಲ್ಲ ಕೈ ಬಿಟ್ಟಾಗ, ನಮಗೆ ಧೈರ್ಯ ಕಳ್ಕೊಂಡಾಗ, ಸೋಲ್ತಿದ್ದೀವಿ ಅಂತ ಭಯ ಬಂದಾಗ, ಯಾವುದೇ ದಾರಿ ಕಾಣಿಸ್ತಾ ಇದ್ದಾಗ ನಮ್ಮನ್ನು ಧೈರ್ಯ ತುಂಬಿ ಒಂದು ಮುನ್ನಡೆಸೋವಂಥ ಶಕ್ತಿ ಅಂತಂದರೆ ನನ್ನ ಪ್ರಕಾರ ನನಗೆ ಸಾಯಿಬಾಬಾ. ನಾನು ಸಾಯಿಬಾಬನ ತುಂಬ ನಂಬ್ತೀನಿ. ಒಂದಲ್ಲ ಒಂದು ದಿವಸ ನನಗೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ಒಂದು ಭರವಸೆ ಜೊತೆಗೆ ಜೀವನ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ ಕೂಡ. ಹಾಗೆ ಬದನೆಕಾಯಿ 1/4 ಕೆಜಿಗೆ 25 ರೂಪಾಯಿ ಹೇಳಿದ್ರು, ಕೆಜಿ 100 ರೂಪಾಯಿ. ಬದನೆಕಾಯಿ ತೊಗೊಂಡು 1 ಪಾವು ಅವರೆಕಾಳು ತೊಗೊಂಡು, ಚಿತ್ಕಿಸಿದ್ದು ಇರುತ್ತೆ, ಅವರೆಕಾಳು ಸುಲಿದಿರೋದು ಇರುತ್ತೆ, ಮಾಮೂಲಿ ಅವರೆಕಾಯಿ ಇರುತ್ತೆ. ತಂದು ಬೇಕಾದ್ರೆ ಸುಲ್ಕೋಬೋದು. ನನಗೆ ಸ್ವಲ್ಪ ಬೆನ್ನೋವು, ತಂದು ಸುಲಿಯೋದು ಅಂತಂದರೆ ನನಗೆ ಆಗಲ್ಲ. ಅದಕ್ಕೆ ನಾನು ಸುಲಿದಿರೋದನ್ನೇ 1 ಪಾವು ಅವರೆಕಾಳನ್ನ ತೊಗೊಂಡು ಬಂದೆ. ಇವತ್ತಿಗೆ ಮಾಡಿಬಿಟ್ಟಿದ್ದೀನಿ ಅಡುಗೆನ. ಅದಕ್ಕೋಸ್ಕರ ನಾಳೆಗೆ ಅವರೆಕಾಳು ಸಾರು ಮಾಡಿ ಸ್ವಲ್ಪ ಮುದ್ದೆ ಮಾಡಿ ಅನ್ನ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರಬೇಕಾದ್ರೆ ಬ್ರೆಡ್ಡು ತೊಗೊಂಡು ಬಂದೆ. ಅಲ್ಲೇ ಸಾಯಿಬಾಬನ ದೇವಸ್ಥಾನದ ಹತ್ರ ಯಾವುದೋ ಒಂದು ಗೋಲ್ಡ್ ಶಾಪ್ನವರು ಎಲ್ಲರಿಗೂ ಅಡ್ವರ್ಟೈಸ್ಮೆಂಟ್ ಆಗಲಿ ಅಂತ ಅಂದ್ಬಿಟ್ಟು ಅಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಒಂದೊಂದು ಬ್ಯಾಗ್ನ ಕೊಡ್ತಾಯಿದ್ರು. ನೋಡಿ, ಇವಾಗೆಲ್ಲ ಸ್ಟ್ರಾಟರ್ಜಿ ಹೆಂಗೆ ಉಪಯೋಗಿಸ್ಬೇಕು, ಬಿಸ್ನೆಸ್ ಸ್ಟ್ರಾಟರ್ಜಿಗಳನ್ನ. ಬರಬೇಕಾದ್ರೆ ತೊಗೊಂಡು ಬಂದಂಥ ತರಕಾರಿಗಳನ್ನೆಲ್ಲ ತೆಗೆದು ಫ್ರಿಡ್ಜಲ್ಲಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ.